ಹಲೋ ಗುಡ್ ಮಾರ್ನಿಂಗ್. ಟುಡೇ ನಾನೀಗ ENK ಲೆವೆಲ್ 2 ಸ್ಟೋರಿನ ಮಾಡ್ತೀನಿ. ಕಾರ್ಡ್ ನಂಬರ್ 27. ಸ್ಟೋರಿ ಕಲರ್ಸ್ ಅರೌಂಡ್ ಅಸ್. ಕಲರ್ಸ್ ನಮ್ಮ ಸುತ್ತಮುತ್ತ ಅಂತ. ಫಸ್ಟ್ ಇದನ್ನು ಕನ್ನಡದಲ್ಲಿ ಹೇಳಬೇಕಲ್ಲ, ಮದರ್ ಟಂಗಲ್ಲಿ, ಅದನ್ನು ಒಂಚೂರು ಹೇಳಿಬಿಡ್ತೀನಿ. ಸೊ ಅವತ್ತು ಅದು ಇನ್ನೊಂದು ದಿನ 7 ಕಲರ್ಗಳು ವಾಪಸ್ ಅವರು ಫೈಟಿಂಗ್ ಮಾಡ್ತಾ ಇರ್ತಾರೆ. ಐ ಆಮ್ ದ ಬೆಸ್ಟ್, ನಾನು ಚೆನ್ನಾಗಿದ್ದೀನಿ, ನಾನು ತುಂಬ ಎಲ್ಲರಿಗಿಂತ ಬ್ರೈಟು, ನಾನು ಪ್ರೆಟಿಯಾಗಿದ್ದೀನಿ ಅಂತ ಒಬ್ಬರ ಮೇಲೊಬ್ಬರು ಹೇಳ್ಕೊತಾ ಇರ್ತಾರೆ. ವೈಟು, ಬ್ರೌನು, ಬ್ಲ್ಯಾಕ್ ಎಲ್ಲನೂ ಅವು ಮೂರು ಕೂಡ ಜಾಯ್ನ್ ಆಗ್ತಾರೆ ಇದರಲ್ಲಿ ಐ ಆಮ್ ದ ಬೆಸ್ಟ್ ಅಂತ ಹೇಳೋಕ್ಕೆ. ಫಾದರ್ ಸನ್ ಹೇಳ್ತಾನೆ, ಫಾದರ್ ಸನ್ ಏನಾದರೂ ಒಂಚೂರು ಹೊಸ ಯೂಸ್ಫುಲ್ ಕೆಲಸ ಮಾಡಿ, ಕೆಳಗಡೆ ಭೂಮಿ ಏನಾಗ್ತಾಯಿತ್ತು ಅದಕ್ಕೆ ಯಾವುದೋ ಕಲರ್ಗಳು ಬೇಕದು, ಹೋಗಿ ಪೇಂಟ್ ಮಾಡಿ, ಏನೇನು ನೋಡ್ತಾ ಇದೆ ಭೂಮಿ ಮೇಲೆ ಅದನ್ನೆಲ್ಲ ಪೇಂಟ್ ಮಾಡಿ ಹೋಗಿ ಅಂತ ಹೇಳ್ತಾನೆ ಫಾದರ್ ಸನ್. ನಾನು ಫಸ್ಟು ಅಂತ ಬ್ಲೂ ಓಡೋಗ್ಬಿಟ್ಟು ಸ್ಕೈ ಹತ್ರ ಹೋಗಿ ಪೇಂಟ್ ಮಾಡುತ್ತೆ ಬ್ಲೂ ಕಲರ್. ಶಿ ವಾಸ್ ಬ್ಯುಸಿ ಪೇಂಟ್ ಮಾಡ್ತಾ ಇದ್ದಾಗ ಗ್ರೀನು ಬ್ರೌನ್ ಏನು ಮಾಡುತ್ತೆ, ಅದು ಅವನ ಹಿಂದೆ ಅದರಿಂದನೂ ಬೇಗ ಹೋಗುತ್ತೆ. ಗ್ರೀನ್ ಹೋಗಿ ಅದು ಒಂದು ಬೇಗ ಹೋಗುತ್ತೆ, ಗ್ರೌಂಡ್ ನೆಲಕ್ಕೆ ಹೋಗುತ್ತೆ, ಬೇಗ ಹೋಗಿ ಅಲ್ಲಿ ಗ್ರಾಸು ಲೀವ್ಸ್ನೆಲ್ಲ ಪೇಂಟ್ ಮಾಡುತ್ತೆ. ಬ್ರೌನ್ ಏನು ಗ್ರೀನಿಂದನೇ ಬೇಗ ಹೋಗಿ ಹಿಲ್ಸ್, ಮೌಂಟೇನ್ಸ್ ಅದನ್ನೆಲ್ಲ, ಆಮೇಲೆ ಟ್ರೀ ಟ್ರಂಕ್ಸ್ ಅಂದರೆ ಕಾಂಡ, ದೊಡ್ಡ ಮರಗಳ ಕಾಂಡಗಳನ್ನು, ಬೇರುಗಳನ್ನು, ಬೆಟ್ಟಗಳನ್ನು, ಪರ್ವತಗಳನ್ನೆಲ್ಲ ಬ್ರೌನಿಂದ ಪೇಂಟ್ ಮಾಡುತ್ತೆ. ಅಲ್ಲಿ ಎಷ್ಟು ಪೇಂಟ್ ಇದೆ ಅಂದರೆ ದಟ್ ಈ ಕವರ್ ಪಾರ್ಟ್ಸ್ ದಟ್ ಗ್ರೀನ್ ಹ್ಯಾಡ್ ನಾಟ್ ಎಟ್ ರೀಚ್ಡ್. ಗ್ರೀನ್ ಇನ್ನೂ ಮುಗಿಸೇ ಇಲ್ಲ ಅಷ್ಟೊತ್ತಿಗೆ ಅದಕ್ಕಿಂತ ಜಾಸ್ತಿಯಾಗಿ ಬ್ರೌನ್ ತುಂಬ ಪೇಂಟ್ ಮಾಡಿಬಿಡುತ್ತೆ. ಆಮೇಲೆ ವೈಟ್ ತುಂಬ ಲೇಸಿ, ಅದು ನಿಧಾನಕ್ಕೆ ಬರುತ್ತೆ. ಅದು ಬಂದು ಬ್ಲೂ ಮಾಡಿದ ಕೆಲಸನ ನೋಡುತ್ತೆ, ಕ್ಲೌಡ್ಸ್ನ ನೋಡ್ಬಿಟ್ಟು ಅವಳಿಗೆ ಅದು ಕ್ಲೌಡ್ಸ್ ತುಂಬ ಸೇರ್ಕೊಂಡ್ಬಿಡುತ್ತೆ ವೈಟು ಅಲ್ವಾ. ನೆಕ್ಸ್ಟು ಬ್ಲ್ಯಾಕ್ ಬರುತ್ತೆ. ಬ್ಲ್ಯಾಕ್ ಬಂದು ವೈಟ್ನ ಸೈಡ್ಗೆ ಮಾಡಿಬಿಟ್ಟು ಟು ಫಿಲ್ ಸಮ್, ಅದು ಕ್ಲೌಡ್ಸಲ್ಲಿ ತುಂಬ್ಕೊಳ್ಳುತ್ತೆ. ದೇ ಪುಷ್, ಇಬ್ಬರು ಒಬ್ರಿಗೊಬ್ರು ಪುಷ್ ಮಾಡಿ ಸೊ ಕ್ಲೌಡ್ಸ್ ಆರ್ ವೈಟು, ಸಮ್ ಕ್ಲೌಡ್ಸ್ ಬ್ಲ್ಯಾಕು, ಸಮ್ ಕ್ಲೌಡ್ಸು ಗ್ರೇ ಕಲರು ಹಾಕ್ತಾರೆ. ಪಾಪ ರೆಡ್ಡು, ಆರೆಂಜು, ಪರ್ಪಲ್ಲು, ಯೆಲ್ಲೋ, ಪಿಂಕ್ ಎಲ್ಲ ಕೊನೆಯಲ್ಲಿ ಬರ್ತಾರೆ. ಕೊನೆಯಲ್ಲಿ ಬಂದು ದೇರ್ ವಾಸ್ ನಥಿಂಗ್, ಏನು ಇಲ್ಲವೇ ಇಲ್ಲ ಅಲ್ಲಿ ಕಲರ್ ಮಾಡೋಕ್ಕೆ, ಏನೂ ಇರಲ್ಲ. ಆಗ ಅವ್ರೇನು ಮಾಡ್ತಾರೆ, ಫ್ರೂಟ್ಸ್, ಫ್ಲವರ್ಸ್, ವೆಜಿಟೇಬಲ್ಸ್ನ ಕಲರ್ ಮಾಡ್ತಾರೆ. ಎಲ್ಲ ಚಿಲ್ಡ್ರನ್ ಕೊನೆಗೆ ಎಲ್ಲರೂ ಆಟ ಆಡೋಕ್ಕೆ ಬರ್ತಾರೆ. ನೋಡ್ತಾರೆ ಫ್ಲವರ್ಸು, ಫ್ರೂಟ್ಸು, ವೆಜಿಟೇಬಲ್ಸ್ನೆಲ್ಲ ನೋಡ್ತಾರೆ. ಹೌ ಲವ್ಲಿ, ಎಷ್ಟು ಚೆನ್ನಾಗಿದೆ, ಗ್ರೀನ್ ಗ್ರಾಸ್, ಬ್ರೌನ್ ಹಿಲ್ಸ್, ಬ್ಲೂ ಸ್ಕೈಗಿಂತ ಚೆನ್ನಾಗಿದೆ ಅಂತ ಹೇಳಿ ಫಾದರ್ ಸನ್ ಆಮೇಲೆ ಸ್ಮೈಲ್ ಮಾಡಿ ಅಂತ ಹೇಳ್ತಾರೆ. ಯು ಆಲ್ ಲುಕ್ ಗುಡ್ ಟುಗೆದರ್, ಈಗ ನೀವೆಲ್ಲ ಚೆನ್ನಾಗಿ ಕಾಣ್ತೀರಾ, ಎಲ್ಲ ಪೇಂಟ್ ಆಗಿ ಅರ್ಥ ಮೇಲೆ ಎಲ್ಲರೂ ಒಟ್ಟಿಗೆ ತುಂಬ ಚೆನ್ನಾಗಿ ಕಾಣ್ತೀರಾ ಅಂತ ಹೇಳಿಬಿಟ್ಟು ಸನ್ನು ಹೋಗುತ್ತೆ. ಇದು ಈ ಮದರ್ ಟಂಗಲ್ಲಿ ಹೇಳ್ತಕ್ಕಂಥ ಒಂದು ಅರ್ಥ ಸ್ಟೋರಿ. ಸೊ ಇನ್ಸ್ಟ್ರಕ್ಷನ್, ಮೊದಲು ನರೇಷನ್ ಮಾಡಬೇಕು, ಇಂಟ್ರಡಕ್ಷನ್ ಕೊಡಬೇಕು. ಮೊದಲು ಇವತ್ತು ನಾನು ಈ ಥೀಮಲ್ಲಿ, ಕಲರ್ಸ್ ಥೀಮಲ್ಲಿ ಸ್ಟೋರಿ ಮಾಡ್ತಾಯಿದ್ದೀನಿ. ಕೀ ಕ್ಯಾರೆಕ್ಟರ್ಸ್ ಆಫ್ ದ ಸ್ಟೋರಿ, ರೆಡ್, ಗ್ರೀನ್, ಆರೆಂಜ್, ಯೆಲ್ಲೋ, ಸನ್, ಇದನ್ನೆಲ್ಲ ಬರೀಬೇಕು. ಆಮೇಲೆ ಮಕ್ಕಳನ್ನ ಕಲರ್ಸ್ ಆಫ್ ಗ್ರಾಸ್, ಸ್ಕೈ, ಹಿಲ್ಸ್, ಮೌಂಟೇನ್ಸ್, ಟ್ರೀ, ಲೀವ್ಸ್, ಟ್ರಂಕ್, ಇದನ್ನೆಲ್ಲ ಕಲರ್, ಇದು ಯಾವ್ಯಾವ ಕಲರ್ ಯಾವುದು ಎಕ್ಸ್ಪ್ಲೈನ್ ಮಾಡಬೇಕು. ಆಮೇಲೆ ಇವತ್ತಿನ ಸ್ಟೋರಿ ನಾನು ಹೇಗೆ ಅರ್ತು ಅದಕ್ಕೆ ಅದರ ಬಣ್ಣ ಸಿಕ್ಕಿದೆ ಅನ್ನೋದನ್ನು ಕತೆ ಹೇಳ್ತೀನಿ ಅಂತ ಹೇಳಿಬಿಟ್ಟು ಆಗ ಸ್ಟೋರಿ ಆಫ್ ಕಲರ್ಸ್ ಕತೆನ ಶುರು ಮಾಡಿ. ಮೊದಲು ಸ್ಟೋರಿನ ಮದರ್ ಟಂಗ್ನ ಹೇಳಿದ್ನಲ್ಲ ಆ ಥರ ವಾಯ್ಸು ವೇಸು ಯೂಸ್ ಮಾಡ್ಕೊಂಡು ಹೇಳಬೇಕು. ಆಮೇಲೆ ಸ್ಟೋರಿನ ಇಂಗ್ಲೀಷ್ ಕಾರ್ಡಲ್ಲಿ ಇರ್ತಕ್ಕಂಥ ಟೀಚರ್ಸ್ ಕಾರ್ಡಲ್ಲಿ ಓದಬೇಕು. ಆಮೇಲೆ ರೀಡರ್ ತಗೊಂಡು ಮಕ್ಕಳನ್ನ ಪಾಯಿಂಟ್ ಬೈ ಪಾಯಿಂಟ್ ಲೈನ್ ಪಾಠ, ಅದು ಕತೆ ಅಲ್ಲೂ ಇರುತ್ತೆ ಮಕ್ಕಳ ಬುಕ್ಕಲ್ಲೂ, ಅದನ್ನ ಒಂದೇ ಮಕ್ಕಳಿಗೆ ಒಂದೊಂದು ವಾಕ್ಯನೂ ರಿಪೀಟ್ ಮಾಡಿಸ್ಬೇಕು, ಬೈ ಹ್ಯಾರ್ಟ್ ಮಾಡಿಸ್ಬೇಕು, ಅರ್ಥ ಹೇಳಬೇಕು. ಅದರಲ್ಲಿರೋ ಚಿತ್ರಗಳನ್ನ ತೋರಿಸಿ ಎಕ್ಸ್ಪ್ಲೈನ್ ಮಾಡ್ತಾ ಹೇಳ್ಕೊಡ್ಬೇಕು. ಮೀನಿಂಗ್ ಆಫ್ ಕೀವರ್ಡ್ಸ್ ಹೇಳ್ಕೊಡ್ತಾ ಇರಬೇಕು. ಕೀವರ್ಡ್ಸ್ ಅಂದರೆ ಆರೆಂಜ್, ಯೆಲ್ಲೋ, ಸ್ಕೈ, ಇದರ ಅರ್ಥಗಳೆಲ್ಲ ಈ ಬ್ರ್ಯಾಕೆಟಲ್ಲಿ ಇದೆಯಲ್ಲ ಅದೆಲ್ಲ ಹೇಳ್ತಾ ಇರಬೇಕು. ಆಮೇಲೆ ಕೀ ಕ್ಯಾರೆಕ್ಟರ್ಸು, ಅದರ ಆ್ಯಕ್ಷನ್ಸು ಪಿಕ್ಚರ್ಸಲ್ಲಿ ತೋರಿಸ್ಕೊಂಡು ಹೇಳಿದ್ನಲ್ಲ. ಆಮೇಲೆ ಹೇಳ್ತಾ ಮಧ್ಯ ಅದು ಹೇಳಿದ್ಮೇಲೆ ಇನ್ನೊಂದು ಸರಿ ತಿರ್ಗಿ ಅದನ್ನು ರಿಪೀಟ್ ಮಾಡಿಸಿ ಈಕೋ ಕ್ವಶನ್ಸ್ನ ಹಾಕಬೇಕು. ಅಂದರೆ ಒಂದು ಆನ್ಸರು,
ಒಂದು ಲೈನ್ ಪ್ರಾಕ್ಟೀಸ್ ಮಾಡಿಸಿದ್ಮೇಲೆ ಅದ್ರ ಮೇಲೆ ಕ್ವಶನ್ ಹಾಕಬೇಕು. ಅದೇ ಆನ್ಸರ್ನ ಮಕ್ಕಳು ಹೇಳ್ತಾರೆ. ಓಕೆ, ನೆಕ್ಸ್ಟು ಪಾಯಿಂಟ್ ಔಟ್ ದ ಕೀ ಸೆಂಟೆನ್ಸಸ್ ಆಯ್ತಲ್ವಾ. ದ ಸ್ಟೂಡೆಂಟ್ಸ್ ಕಂಟಿನ್ಯೂ ಸಿಂಪಲ್ ಅದೇ ಥರ ಕ್ವಶನ್ಸು ಕೇಳ್ತಾ ಇರಬೇಕು. ಸ್ಟೆಪ್ 5ಗೆ ಮೀನಿಂಗ್ ಆಫ್ ಕೀವರ್ಡ್ಸ್ನ ಕೇಳಬೇಕು. ಅಲ್ಲಿಗೆ ಅವ್ರ ಅರ್ಥ ಆಗಿದೆ ಅಂತ ಗೊತ್ತಾಗುತ್ತೆ. ಆಮೇಲೆ ಸಿಂಪಲ್ ಕ್ವಶನ್ಸ ಕೇಳಬೇಕು. ಒಟ್ಟಿಗೆ ಈಗ ಆಲ್ ಟೋಟಲ್ ಜನರಲ್ ಆಗಿ ಪಾಠಕ್ಕೆ ಸಂಬಂಧಪಟ್ಟಂಗೆ, ಥೀಮ್ ಸಂಬಂಧಪಟ್ಟಂಗೆ ಸಣ್ಣ ಕ್ವಶನ್ಸ ಕೇಳಬೇಕು. ಇಲ್ಲಿ ನೋಡಿ, ವೈ ಡಿಡ್ ದ ಕಲರ್ಸ್ ಫ್ರೈಟ್, ಕನ್ನಡದಲ್ಲಿ ಅರ್ಥ ಹೇಳಿಬೇಕಾದ್ರೆ ಆಮೇಲೆ ಕನ್ನಡದಲ್ಲಿ ಹೇಳ್ತಾರೆ, ಇಂಗ್ಲೀಷಲ್ಲಿ ಹೇಳಿಸಿ. ಹೂ ವಾಸ್ ದೆಮ್ ಟು ಗೋ ಟು ದರ್. ದೆನ್ ಸ್ಟೆಪ್ 7ಅಲ್ಲಿ ಕ್ಲೋಸ್ ಆ್ಯಕ್ಟಿವಿಟಿ ವರ್ಕ್ ಬುಕ್ಕಲ್ಲಿ ತಗೊಳ್ಳಿ. ಇಲ್ಲಿ ನೋಡಿ, ಕಲರ್ಸ್ ಅರೌಂಡಸ್, ಇದನ್ನೆಲ್ಲ ಓದ್ತಾ ಹೋಗಿ ಪಿಕ್ಚರ್ ಬಂದಾಗ ತಕ್ಷಣ ನಿಲ್ಲಿಸ್ಬೇಡಿ. ಆಗ ಮಗು ಅದನ್ನು ಇಂಗ್ಲೀಷ್ ವರ್ಡಲ್ಲಿ ಹೇಳುತ್ತೆ. ಇಷ್ಟು ಕ್ಲೋಸ್ ಆ್ಯಕ್ಟಿವಿಟಿ ನೋಡಿ. ಇಲ್ಲಿ ಐ ಆಮ್ ದ ಬೆಸ್ಟ್, ದ ಪ್ರೆಟಿಯಸ್ಟ್, ಬ್ರೈಟೆಸ್ಟ್, ದೇ ವೆಂಟ್ ಅಂದಮೇಲೆ ಕಲರ್ ವೈಟ್ ಅಲ್ವಾ, ಇದು ವೈಟ್, ಬ್ರೌನ್ ಆ್ಯಂಡ್ ಬ್ಲ್ಯಾಕ್ ಆಲ್ಸೋ ಜಾಯಿನ್ ಇನ್ ಈಚ್ ಒನ್ ಸೇಯಿಂಗ್ ಅಮಾಂಗ್ ಬೆಸ್ಟ್. ಈ ಥರ ಕ್ಲೋಸ್ ಆ್ಯಕ್ಟಿವಿಟಿನ ಕಂಪ್ಲೀಟ್ ಮಾಡಿ. ಅಲ್ಲಿಗೆ ಕಲರ್ ಸ್ಟೋರಿ ಮುಗೀತು. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.